ಶ್ರೀಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಭೂತರಾಜನಮಸ್ತುಭ್ಯಂ ವಾದಿರಾಜ ಗುರುಪ್ರಿಯಾನ್ ವಿದ್ರಾವಿ ಸರ್ವವಾದಾನಂ ಸದಾ ತ್ವಂ ರಕ್ಷಣಂ ಕುರು. ಶ್ರೀ ಗುರುಭ್ಯೋ ನಮಃ. ಇವತ್ತಿನ ಸತ್ಕಥಾ ಸೌರಭದಲ್ಲಿ ಭಾವಿ ಸಮೀರರ ಮುಂದಿನ ಕುರುಸ್ತೋತ್ರದ ಚಿಂತನೆಯನ್ನು ಮಾಡುವ. ಮುಂದೆ ರಾಜರು ಸ್ನಾನ ಸಂಧ್ಯಾರ್ಚ ಧಿಕ್ಕುರು ಅಂತ ಹೇಳುತ್ತಾರೆ. 3 ಸಂಧ್ಯೆಗಳಲ್ಲಿ ಹರಿಯನ್ನು ಆರಾಧಿಸು ಎಂಬ ಮಾತನ್ನು ಹೇಳ್ತಾರೆ. ನಿಯತಸ್ಯ ತು ಸನ್ಯಾಸೋ ಕರ್ಮಣೋ ನೋಪಪದ್ಯತೆ ಮಹೋತ್ತಸ್ಯ ಪರಿತ್ಯಾಗ ತಾಮಸ ಪರಿಕೀರ್ತಿತಃ. ಕೃಷ್ಣ ಹೇಳುವ ಮಾತು, ಯಾರು ಮಾಡಲೇಬೇಕಾದ ಕರ್ತವ್ಯಗಳನ್ನು ಮೋಹದಿಂದ ಬಿಟ್ಟು ಬಿಡುತ್ತಾರೋ ಅವರು ತಾಮಸರು ಎನಿಸಿದ್ದಾರೆ. ಶಾಸ್ತ್ರವಿಧಿಯನ್ನು ಉಲ್ಲಂಘಿಸಿದವರಿಗೆ ಸಿದ್ಧಿಯಾಗದು ಸುಖವೂ ಆಗದು. ಕೆಲವರು ಸಂಧ್ಯಾವಂದನೆ ಬಿಟ್ಟರೆ ಸುಖವೆಂದು ತಿಳಿಯುತ್ತಾರೆ. ಬಿಟ್ಟಾಗ ತಾತ್ಕಾಲಿಕವಾದ ಸುಖ ಸಿಗುತ್ತದೆ, ಅದರ ಪರಿಣಾಮದಲ್ಲಿ ಕಲ್ಪಗಳ ಕಾಲ ನರಕಕೂಪದಲ್ಲಿ ಬೀಳಬೇಕಾಗುತ್ತದೆ. ಪ್ರಕಾರ ಸಂಧ್ಯಾವಂದನೆ ಮಾಡದ ಬ್ರಾಹ್ಮಣರನ್ನು ರಕ್ತದ ಮಡುವಿನಲ್ಲಿ ಮುಳುಗಿಸುತ್ತಾನೆ. ಕೆಲವರು 2 ಹೊತ್ತು ಸಂಧ್ಯಾವಂದನೆ ಮಾಡುತ್ತಾರೆ, ಆದರೆ ಮಧ್ಯಾಹ್ನದ ಸಂಧಿಯನ್ನು ಮರೆಯುತ್ತಾರೆ. ಪ್ರಕಾರ ಸಂಧ್ಯಾವಂದನೆ ಬಲು ಕಡ್ಡಾಯ. ಸ್ನಾನ ಪೂಜೆಗಳು ಉತ್ತಮಾಧಿಕಾರಿಗಳಿಗೆ 3 ಕಾಲದಲ್ಲಿಯೂ ವಿಹಿತವಾಗಿದೆ. ಸಂಧ್ಯಾವಂದನೆಯ ಮಹಿಮೆಯ ಬಗ್ಗೆ ರಾಜರು ಒಂದು ಅದ್ಭುತವಾದ ಕಥೆಯನ್ನು ಹೇಳ್ತಾರೆ. ಒಬ್ಬ ಸಾತ್ವಿಕ ರಾಜನಿದ್ದ. ಆತನ ಧಾರ್ಮಿಕ ಆಡಳಿತದಲ್ಲಿ ಪ್ರಜೆಗಳೆಲ್ಲರೂ ಕ್ಷೇಮವಾಗಿದ್ದು ಸಂತುಷ್ಟರಾಗಿದ್ದರು, ಶ್ರೇಷ್ಠ ಧರ್ಮನಿಷ್ಠರಾಗಿದ್ದರು. ರಾಜ ಪ್ರಜೆಗಳ ಕಷ್ಟಗಳೆಲ್ಲಕ್ಕೂ ಮರುಗುತ್ತಿದ್ದ. ತನ್ನ ಕಷ್ಟವೆಂದೇ ತಿಳಿದು ಕೂಡಲೇ ಪರಿಹರಿಸುತ್ತಿದ್ದ. ರಾಜನಿಗೆ ಒಮ್ಮೆ ತೀವ್ರವಾದ ಸಪ್ತಮ ಶನಿಕಾಟ ಶುರುವಾಯಿತು. ರಾಜ್ಯಭಾರ ಮಾಡಲು ಬಹು ದುಸ್ತರವಾದ ಕಷ್ಟ ಬಂದಿತು. ಆತ ತನ್ನ ರಾಜ್ಯದ ಎಲ್ಲ ಸದ್ಬ್ರಾಹ್ಮಣರನ್ನು ಕರೆಸಿ ಪ್ರಾರ್ಥಿಸಿದ. ಬ್ರಾಹ್ಮಣರೇ, ನಾನೀಗ ಸಪ್ತಮ ಶನಿಕಾಟದಿಂದ ಬಹಳ ಬಳಲಿದ್ದೇನೆ, ನೊಂದಿದ್ದೇನೆ. ನನ್ನ ಪೂರ್ವ ಕರ್ಮಾನುಸಾರವಾಗಿ ಶನಿದೇವರು ನನ್ನನ್ನು ಶಿಕ್ಷಿಸುತ್ತಿದ್ದಾರೆ. ಅದು ಅವರ ತಪ್ಪಲ್ಲ. ಸಂಕಷ್ಟದಿಂದ ನಾನು ಬಿಡುಗಡೆ ಪಡೆಯಲು ಸೂಕ್ತವಾದ ಪ್ರಾಯಶ್ಚಿತ್ತಗಳನ್ನಾದರೂ ಹೇಳುವಿರಾ ಎಂದು ಪರಿಪರಿಯಾಗಿ ಬ್ರಾಹ್ಮಣರಲ್ಲಿ ಬೇಡಿಕೊಂಡ. ಕೆಲವು ಹಿರಿಯ ಬ್ರಾಹ್ಮಣರು ಚರ್ಚಿಸಿ ಹೀಗೆ ಹೇಳಿದರು. ರಾಜನೇ, ನಿನ್ನಷ್ಟೇ ಎತ್ತರದ ಒಂದು ಚಿನ್ನದ ಶನಿದೇವರ ಪ್ರತಿಮೆಯನ್ನು ನೀನು ಮಾಡಿಸಬೇಕು. ಆ ಪ್ರತಿಮೆ ಒಳಭಾಗದಲ್ಲಿ ಪೂರ್ತಿ ಪೊಳ್ಳಾಗಿರಬೇಕು. ಅದರೊಳಗೆ ವಜ್ರ ಮುತ್ತು ವೈಢೂರ್ಯಗಳನ್ನು ತುಂಬಬೇಕು. ಶ್ರೇಷ್ಠ ಕಿರೀಟ ಆಭರಣಗಳಿಂದ ಆ ಪ್ರತಿಮೆಯನ್ನು ಅಲಂಕರಿಸು. ಒಂದು ಕೈಯಲ್ಲಿ ಚಿನ್ನದ ಕತ್ತಿ ಇಡಬೇಕು. ಆ ದಿವ್ಯ ಪ್ರತಿಮೆಯನ್ನು ಯಾಗಮಂಟಪದಲ್ಲಿಟ್ಟು ಪೂಜಿಸು. ಆ ಪ್ರತಿಮೆಯಲ್ಲಿ ಶನಿದೇವರನ್ನು ಆಹ್ವಾನಿಸಬೇಕು. ಅದರ ಸಮ್ಮುಖದಲ್ಲಿ 1 ವಾರ ವಿವಿಧ ವೈಷ್ಣವ ಯಾಗಾದಿಗಳು ವೈಭವದಿಂದ ನಡೆಯಬೇಕು. ರಾಜ, ಯಾಗಗಳೆಲ್ಲವೂ ಪೂರ್ಣಗೊಂಡ ಮೇಲೆ ಅನಂತರ ಕೊನೆಯಲ್ಲಿ ಯಾರಾದರೊಬ್ಬರು ಸತ್ಪಾತ್ರರನ್ನು ಹುಡುಕಿ ಆ ಮುತ್ತುರತ್ನಗಳಿಂದ ಖಚಿತವಾದಂಥ ಚಿನ್ನದ ಪ್ರತಿಮೆಯನ್ನು ಅವರಿಗೆ ದಾನ ಮಾಡಬೇಕು. ಇದರಿಂದ ನೀನು ಎಲ್ಲ ಸಂಕಷ್ಟಗಳಿಂದ ದೂರ ಆಗ್ತೀಯಾ, ಮುಕ್ತನಾಗಿ ಅತ್ಯುತ್ಕೃಷ್ಟ ಶ್ರೇಯಸ್ಸುಗಳಿಂದ ನೀನು ಎಲ್ಲ ಶ್ರೇಯಸ್ಸನ್ನು ಪಡೆಯುವೆ ಎಂದು ಆ ಸದ್ಬ್ರಾಹ್ಮಣರು ಆ ರಾಜನಿಗೆ ಹೇಳ್ತಾರೆ. ರಾಜ ಬ್ರಾಹ್ಮಣ ಶ್ರೇಷ್ಠರ ಮಾತನ್ನು ಕೇಳಿ ಸೂಕ್ತ ವಚನಗಳನ್ನು ಬಹಳ ಸಂತೋಷದಿಂದ ಸಂಭ್ರಮದಿಂದ ಅನುಮೋದಿಸ್ತಾನೆ. ಶ್ರೋತ್ರಿಯ ಬ್ರಾಹ್ಮಣರ ಮಾತಿನಂತೆ ಭವ್ಯವಾದ ಚಿನ್ನದ ಶನಿದೇವರ ಪ್ರತಿಮೆಯನ್ನು ಮಾಡಿಸ್ತಾನೆ. ಅದರೊಳಗೆ ಪೊಳ್ಳಾದ ಜಾಗದಲ್ಲಿ ರತ್ನ ಖಚಿತವಾದಂಥ ವಜ್ರ ವೈಡೂರ್ಯಗಳೆಲ್ಲ ತುಂಬಿಸ್ತಾನೆ. ಸಾವಿರಾರು ಧರ್ಮನಿಷ್ಠ ಬ್ರಾಹ್ಮಣ ಶ್ರೇಷ್ಠರು ವಿದ್ಯುಕ್ತ ಜಪಾನುಷ್ಠಾನಗಳನ್ನು ಮಾಡಿಸಿ ಆ ಪ್ರತಿಮೆಯಲ್ಲಿ ಶನಿದೇವರ ಸನ್ನಿಧಾನವನ್ನು ತುಂಬುತ್ತಾರೆ. ಕೂಡಲೇ ಆ ಪ್ರತಿಮೆಯಲ್ಲಿ ಶನಿದೇವರ ವಿಶೇಷ ಸನ್ನಿಧಾನ ಉಂಟಾಯಿತು. ಎಂಥ ಸನ್ನಿಧಾನವೆಂದರೆ, ಆಶ್ಚರ್ಯವೆಂದರೆ, ಆ ಪ್ರತಿಮೆಯಲ್ಲಿ ಅಲ್ಪ ಸ್ವಲ್ಪ ಸನ್ನಿಧಾನದಿಂದ ಶನಿದೇವರ ಚೇಷ್ಟೆಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು. ಆ ಪ್ರತಿಮೆಯ ಕಣ್ಣುಗಳು ಯಾಗಮಂಟಪದಲ್ಲಿ ನಡೆಯುವ ಎಲ್ಲ ಕಾರ್ಯಗಳನ್ನು ಸಾಕ್ಷಿಯಾಗಿ ವೀಕ್ಷಿಸುತ್ತಾ ಆ ಕಣ್ಣು ಗುಡ್ಡೆಗಳು ಚಲಿಸುತ್ತಿದ್ದವು. ಆ ಶನಿ ಪ್ರತಿಮೆಯ ಸಮ್ಮುಖದಲ್ಲಿ ಅತ್ಯಂತ ವೈಭವದಿಂದ ಅನೇಕಾನೇಕ ವೈಷ್ಣವ ಯಾಗಗಳು ಸಂಪೂರ್ಣವಾಗಿ ನಡೆದವು. ರಾಜನು ಬಹುಭಕ್ತಿ ಶ್ರದ್ಧೆಗಳಿಂದ ಎಲ್ಲ ಪ್ರಜೆಗಳಿಗೂ ಅನ್ನದಾನ, ವಸ್ತ್ರದಾನ ಮುಂತಾದವನ್ನು ಮಾಡಿದನು. ಎಲ್ಲ ಸದ್ಬ್ರಾಹ್ಮಣರಿಗೂ ವಿಪುಲವಾದ ದಾನ ದಕ್ಷಿಣೆಗಳನ್ನು ನೀಡಿದನು. ಕೊನೆಯಲ್ಲಿ ಭವ್ಯವಾದ ಆ ಬಂಗಾರದ ಶನಿ ಪ್ರತಿಮೆಯನ್ನು ದಾನ ಮಾಡಲು ರಾಜ ಸಂಕಲ್ಪವನ್ನು ಆಚರಿಸಿದ. ದಾನ ಪಡೆಯಿರಿ ಎಂದು ಪ್ರಾರ್ಥಿಸಿದ. ಅನಂತರ ಯಾರಾದರೊಬ್ಬರು ಸತ್ಪಾತ್ರರು ಮುಂದೆ ಬನ್ನಿ,
ಶನಿ ಪ್ರತಿಮೆಯನ್ನು ದಾನ ಪಡೆಯಿರಿ ಅಂತ ಅವನು ಪ್ರಾರ್ಥನೆ ಇಟ್ಟಾಗ ರಾಜ ಕೊಟ್ಟ ದಾನ ದಕ್ಷಿಣೆಗಳಿಂದಲೇ ಬಹುಸಂತುಷ್ಟರಾದ ಬ್ರಾಹ್ಮಣರು ಯಾರೂ ಮುಂದೆ ಬರಲಿಲ್ಲ ಆ ಪ್ರತಿಮೆಯನ್ನು ದಾನ ಪಡೆಯಲಿಕ್ಕೆ. ಆದ್ದರಿಂದ ಮೊದಲು ಅದನ್ನು ಪಡೆಯಬೇಕೆಂದು ಯಾರೂ ಮುಂದೆ ಬರಲಿಲ್ಲ. ಅನಂತರ ರಾಜ ಪುನಃ ಪ್ರಾರ್ಥಿಸಿದಾಗ ರಾಜನಿಗೆ ಶ್ರೇಯಸ್ಸಾಗಲೆಂದು ಒಬ್ಬ ಯಾಜ್ಞನಿಕ ಬ್ರಾಹ್ಮಣ ಮುಂದೆ ಬಂದ. ಆಶ್ಚರ್ಯವೆಂದರೆ ಆತ ದಾನ ಪಡೆಯಲು ಆ ಶನಿದೇವರ ಪ್ರತಿಮೆ ಬಳಿ ಬಂದಾಗ ಆ ಪ್ರತಿಮೆ ತನ್ನ ಕೈಯಲ್ಲಿದ್ದ ಚಿನ್ನದ ಕತ್ತಿಯನ್ನು ಅಡ್ಡವಾಗಿ ಬೀಸಲಾರಂಭಿಸಿತು. ಅನಂತರ ಮೊದಲ ಬಾರಿ 3 ಬೆರಳುಗಳನ್ನು ತೋರಿಸಿತು ಆ ಪ್ರತಿಮೆ. ಎರಡನೇ ಬಾರಿ 2 ಬೆರಳುಗಳನ್ನು ತೋರಿಸಿತು. ಕತ್ತನ್ನು ಮತ್ತು ಕತ್ತಿಯನ್ನು ಅಲ್ಲಾಡಿಸಿ ನಿರಾಕರಿಸಿತು. ಅನಂತರ ಒಬ್ಬೊಬ್ಬರಾಗಿ ಎಲ್ಲ ಬ್ರಾಹ್ಮಣರು ಅದನ್ನು ಪ್ರಯತ್ನಿಸಿದರು. ಎಲ್ಲರ ಬಗೆಯೂ ಅದೇ ರೀತಿಯ ಪ್ರತಿಕ್ರಿಯೆಯನ್ನೇ ಆ ಪ್ರತಿಮೆ ತೋರಿಸುತ್ತಾ ನಿರಾಕರಿಸಿತು. ಎಲ್ಲರಿಗೂ ಪರಮಾಶ್ಚರ್ಯ, ಏನಾಗ್ತಿದೆ ಇಲ್ಲಿ ಅಂತ. ದಾನಕ್ಕಾಗಿ ಸಂಕಲ್ಪ ಮಾಡಿದ ರಾಜನಿಗೂ ದಿಗ್ಭ್ರಾಂತನಾದ. ಅನಂತರ ಯಾರು ಬೇಕಿದ್ದರೂ ಇದನ್ನು ದಾನ ಪಡೆಯಲು ಯತ್ನಿಸಬೇಕೆಂದು ಒಂದು ಕೊರಡನ್ನು ಹೊರಡಿಸಿದ. ಅನಂತರ ಕೊನೆ ರಾಜನಿಗೆ ನಿತ್ಯ ಸ್ನಾನ ಮಾಡಿಸುವ ಒಬ್ಬ ಸೇವಕ ಆ ಪ್ರತಿಮೆ ಬಳಿ ಬಂದ. ಆತ ಬಂದ ಕೂಡಲೇ ಪ್ರತಿಮೆಯು ಮಂದಹಾಸದಿಂದ ತನ್ನ ಕುತ್ತಿಗೆ ಗೋಡನ್ನು ಹಾಕುತ್ತಾ ತನ್ನನ್ನು ಸ್ವೀಕರಿಸೆಂದು ಸೂಚಿಸಿತು. ಕತ್ತಿಯನ್ನು ಕೆಳಗೆ ಮಾಡಿತು. ಬೆರಳುಗಳನ್ನು ತೋರಿಸಲಿಲ್ಲ. ರಾಜಸೇವಕ ಪ್ರತಿಮೆಯನ್ನು ದಾನವನ್ನಾಗಿ ನಿರಾಯಾಸವಾಗಿ ಸ್ವೀಕಾರ ಮಾಡಿದ. ರಾಜ ರಾಜನಿಗೆ ಕುತೂಹಲದಿಂದ ತನ್ನ ಬ್ರಾಹ್ಮಣ ಸೇವಕನನ್ನು ಪ್ರಶ್ನಿಸಿದ, ಈ ಪ್ರತಿಮೆ ಶ್ರೋತ್ರಿಯ ಬ್ರಾಹ್ಮಣರೆಲ್ಲರನ್ನೂ ಬಿಟ್ಟು ನಿನ್ನನ್ನೇ ಹೇಗೆ ಒಲಿಯಿತು, ನಿನ್ನನ್ನೇ ಹೇಗೆ ಆರಿಸಿಕೊಳ್ಳಿತು? ಸೇವಕ ಅದಕ್ಕೆ ಉತ್ತರಿಸಿದ, ಪ್ರಭು, ಅತಮಂದಮತಿಯಾದ ನಾನು ಅತ್ಯಲ್ಪನೆಂಬುದು ಕಟು ಸತ್ಯ. ಈ ಪ್ರತಿಮೆ ಬೇರೆಯವರೆಲ್ಲರಿಗೂ ಮೊದಲು 3 ಬೆರಳುಗಳನ್ನು ಅನಂತರ 2 ಬೆರಳುಗಳನ್ನು ತೋರಿಸಿ ನಿರಾಕರಿಸಿತು. ಇದರ ಅರ್ಥ ಪ್ರತಿನಿತ್ಯ 3 ಸಂಧ್ಯಾವಂದನೆಗಳಲ್ಲಿ ತಪ್ಪದೆ ಸಂಧ್ಯಾವಂದನೆ ಮಾಡಬೇಕು. 3 ಯಾಮಗಳಲ್ಲಿ ಪ್ರಾತಃ, ಮಧ್ಯಾಹ್ನಿಕ, ಸಾಯಂ ಸಂಧ್ಯಾ ವಂದನೆ 3 ಕಾಲಗಳಲ್ಲಿ ಸಂಧ್ಯಾವಂದನೆ ಮಾಡಲೇಬೇಕು. ಅದಾಗದಿದ್ದರೆ ಕನಿಷ್ಠ 2 ಸಂಧ್ಯಾಕಾಲಗಳಲ್ಲಾದರೂ ಜಪ ಮಾಡಬೇಕು. ಈ ನಿಯಮ ಪಾಲಿಸುವವರು ಎಂತಹ ದೊಡ್ಡ ದಾನವನ್ನು ಸ್ವೀಕರಿಸಲು ಸಮರ್ಥರಾಗಿರುತ್ತಾರೆ. ಅವರಿಗೆ ಎಲ್ಲ ಸತ್ಕರ್ಮಾನುಷ್ಠಾನಗಳನ್ನು ಆಚರಿಸಲು ಅರ್ಹತೆ ಉಂಟಾಗುತ್ತದೆ ಎಂದು ಆ ಒಂದು ದಾನವನ್ನು ಪಡೆದಂಥ ಬ್ರಾಹ್ಮಣ ಹೇಳಿದ. ಈ ಶ್ರೋತ್ರಿಯ ಬ್ರಾಹ್ಮಣರೆಲ್ಲರೂ ಉತ್ತಮ ಆಚಾರನಿಷ್ಠರಾಗಿದ್ದರೂ, ಅನೇಕ ಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನು ಗಳಿಸಿದ್ದರೂ ಕೂಡ ಪ್ರತಿನಿತ್ಯ ಸಂಧ್ಯಾವನೆಯನ್ನು ಮಾಡುತ್ತಿದ್ದರೂ ಸಂಧ್ಯಾಕಾಲದ ನಿಯಮವನ್ನು ಮಾತ್ರ ಪಾಲಿಸುತ್ತಿಲ್ಲ. ಆದ್ದರಿಂದ ಶನಿ ಪ್ರತಿಮೆ ಇವರೆಲ್ಲರನ್ನು ನಿರಾಕರಿಸಿತು. ನಾನು ಈ ಸದ್ಬ್ರಾಹ್ಮಣರೆದುರು ತೃಣಸಮಾನನಾಗಿದ್ದೇನೆ ಪ್ರಭು, ಆದರೆ ಪ್ರತಿನಿತ್ಯ 3 ಸಂಧ್ಯಾಕಾಲಗಳಲ್ಲಿ ತಪ್ಪದೆ ಶ್ರದ್ಧೆಯಿಂದ ಸಂಧ್ಯಾವಂದನೆ ಮಾಡುತ್ತೇನೆ. ಇದರ ಮಹಿಮೆಯಿಂದಲೇ ಇಂತಹ ದೊಡ್ಡ ದಾನ ಪಡೆಯಲು ಶನಿ ಪ್ರತಿಮೆ ನನಗೆ ಸಮ್ಮತಿಸಿತು ಎಂದು. ಅನಂತರ ಎಲ್ಲರೂ ಪಶ್ಚಾತ್ತಾಪಪಟ್ಟರು. ಎಲ್ಲ ಬ್ರಾಹ್ಮಣರು ಪಶ್ಚಾತ್ತಾಪಪಟ್ಟು ಪ್ರತಿನಿತ್ಯ ಸಂಧ್ಯಾಕಾಲದ ನಿಯಮವನ್ನು ಪಾಲಿಸತೊಡಗಿದರು. ಅತ್ಯುತ್ತಮವಾದ ಅಂತಸತ್ವವನ್ನು ಸಂಪಾದಿಸಿದರು. ಈ ಕಥೆಯಿಂದ ಪ್ರತಿದಿನವೂ 3 ಕಾಲ ಸಂಧ್ಯಾವಂದನೆಗಳು ಮಹತ್ವ ನಮಗೆ ಮನದಟ್ಟಾಯಿತಲ್ಲವೇ? ಜಪ್ಯೇನೈವತು ಸಂಸಿದ್ಧೇತ್ ಬ್ರಾಹ್ಮಣೋ ನಾತ್ರ ಸಂಶಯ ಕುರ್ಯಾದನ್ಯನ್ನಾವ ಕುರ್ಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಮಧ್ವಾಚಾರ್ಯರು ಆದೇಶಿಸುತ್ತಾರೆ, ಯಾವ ಕರ್ತವ್ಯಗಳನ್ನು ಮಾಡಲಾಗದಿದ್ದರೂ 3 ಸಂಧ್ಯಾಕಾಲಗಳಲ್ಲಿ ಸಂಧ್ಯಾವಂದನೆ ನಿಯಮವನ್ನು ಮಾತ್ರ ಬಿಡಬಾರದು. ಬೆಳಗ್ಗಿನ ಸಂಧ್ಯಾವಂದನೆಯನ್ನು ಸೂರ್ಯೋದಯಕ್ಕಿಂತ 48 ನಿಮಿಷ ಮುಂಚೆ ಆರಂಭಿಸಬೇಕು. ಇದು ಅತ್ಯುತ್ತಮ ಪಕ್ಷ. ಸೂರ್ಯೋದಯದ ನಂತರ 48 ನಿಮಿಷದವರೆಗೂ ಸಂಧ್ಯಾಕಾಲವಿರುತ್ತದೆ. ಆಗ ಶಕ್ತಿಯಿದ್ದಷ್ಟು ಜಪಪಾರಾಯಣಗಳನ್ನು ಮಾಡಬೇಕು. ಅಂತೆಯೇ ಸಂಜೆ ಸೂರ್ಯಾಸ್ತಕ್ಕಿಂತ 48 ನಿಮಿಷ ಮೊದಲು ಸಂಧ್ಯಾವಂದನೆ ಆರಂಭಿಸಬೇಕು. ಆಗದಿದ್ದರೆ ಸೂರ್ಯಾಸ್ತದ ನಂತರ 48 ನಿಮಿಷ ಸಂಧ್ಯಾಕಾಲವಿರುತ್ತದೆ. ಮಧ್ಯಾಹ್ನ ಸುಮಾರು 11 ರಿಂದ 12 ಗಂಟೆಯವರೆಗೆ ಸಂಧ್ಯಾವಂದನೆಯ ಕಾಲ. ಆಗ ಅನುಕೂಲವಾಗದಿದ್ದರೆ ಬೆಳಗ್ಗೆ ಮಧ್ಯಾಹ್ನದ ಸಂಧ್ಯಾವಂದನೆ ಮಾಡಿ ಮುಗಿಸಬೇಕು. ಇದು 3 ಸಂಧ್ಯಾಕಾಲಗಳಲ್ಲಿ ಹೆಣ್ಣು ಮಕ್ಕಳು ಕೂಡ ದೇವರ ಸ್ಮರಣೆ, ಭಜನೆ, ಪಾರಾಯಣಗಳನ್ನು ಮಾಡಬೇಕು. ಕೆಲವೊಮ್ಮೆ ರೋಗಗ್ರಸ್ತರಾದ ಮತ್ತು ಪ್ರಯಾಣ ಮುಂತಾದ ಅನಿವಾರ್ಯ ಪ್ರಸಂಗಗಳಲ್ಲಿ ಒದಗುವ ಸಂಧ್ಯಾಕಾಲದಲ್ಲಿ ದೇವರ ಬಗ್ಗೆ ಚಿಂತನೆ ನಡೆಸಬೇಕು. ಇದರಿಂದ ಅಂತಸತ್ವ ವೃದ್ಧಿಸುತ್ತದೆ. ಹಾಗಾಗಿ ಈ ಕಥೆಯ ಮೂಲಕ ರಾಜರು ಸ್ನಾನ ಸಂಧ್ಯಾರ್ಚ್ಯ ಧಿಕ್ಕುರು 3 ಸಂಧ್ಯೆಗಳಲ್ಲಿ ಸಂಧ್ಯಾವಂದನೆ ಮೂಲಕ ಸವಿತ್ರ ಮಂಡಲ ಮಧ್ಯವರ್ತಿಯಾದಂತಹ ಸವಿತ್ರನಾಮಕ ಪರಮಾತ್ಮನನ್ನು ನಾವು 3 ಯಾಮಗಳಲ್ಲೂ ಚಿಂತಿಸಬೇಕು, ಜಪಿಸಬೇಕು, ಆರಾಧಿಸಬೇಕು ಎಂಬ ಮಾತನ್ನು ರಾಜರು ಅದ್ಭುತವಾಗಿ ಈ ಕಥೆಯ ಮೂಲಕ ನಿರೂಪಣೆ ಮಾಡಿದ್ದಾರೆ. ಶ್ರೀಕೃಷ್ಣ